ಇದೆಲ್ಲದರ ಮಧ್ಯೆ ಇದೀಗ ರಕ್ತದೋಕುಳಿ ನಡೀತಾ ಇರುವಂಥದ್ದು. ಈ ಒಂದು ಯುದ್ಧ ಆರಂಭವಾಗಿ ಈಗಾಗಲೇ 18 ದಿನ ಆಯಿತು. 20ಕ್ಕೂ ಹೆಚ್ಚು ಹಿಜ್ಬುಲ್ಲಾ ಮುಖಂಡರು ಮಠಾಶ್ ಆಗಿದ್ದಾರೆ ಮತ್ತು ದಕ್ಷಿಣ ಲೆಬನಾನ್ನಲ್ಲಿ ಅಲ್ಲೂ ಕೂಡ ಇಸ್ರೇಲ್ನಿಂದ ಏರ್ ಸ್ಟ್ರೈಕ್ ಆಗ್ತಾ ಇರುವಂಥದ್ದು. ಹಿಜ್ಬುಲ್ಲಾ ಕೇಂದ್ರ ಸ್ಥಾನಗಳ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಜೀವ ಉಳಿಸಿಕೊಳ್ಳೋದಕ್ಕೆ ಲೆಬನಾನ್ ತೊರೆದ ಸಾವಿರಾರು ಜನ ಮತ್ತು ಇರಾನ್ನ ಡೋರುಡ್ ಪ್ರದೇಶದ ಮೇಲೆ ಡ್ರೋನ್ ದಾಳಿ ನಡೆಸ್ತಾ ಇದ್ದಾರೆ. ಇಸ್ರೇಲ್ ಅಟ್ಯಾಕ್ನಲ್ಲಿ 12ಕ್ಕೂ ಹೆಚ್ಚು ಜನರು ಈಗಾಗಲೇ ಬಲಿಯಾಗಿರುವಂಥದ್ದು ಮತ್ತು ಅಪಾರ್ಟ್ಮೆಂಟ್ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಇಸ್ರೇಲ್ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್ ಸೇನೆ. ಲೆಬನಾನ್ನ ಬೈರೂತ್ ಮೇಲೆ ಡ್ರೋನ್ಗಳ ಸುರಿಮಳೆ, ರಕ್ತದೋಕುಳಿ, ಜನರ ಮಾರಣ ಹೋಮ, ಹೆಣಗಳ ರಾಶಿ ನೋಡ್ತಾ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಈಗಾಗಲೇ ವಾರ್ ಶುರುವಾಗಿ 18-19 ದಿನಗಳಾಯಿತು. ಆದರೂ ಸಹಿತ ರಕ್ತದೋಕುಳಿ, ಜನರ ಮಾರಣ ಹೋಮ ಹಾಗೇ ನಡೀತಾ ಇದೆ. ಸದ್ಯದ ಮಟ್ಟಿಗೆ ಯುದ್ಧ ನಿಲ್ಲುವಾಗಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಇರಾನ್ನ ಡೋರುಡ್ ಪ್ರದೇಶದ ಮೇಲೂ ಕೂಡ ಈಗಾಗಲೇ ಡ್ರೋನ್ ದಾಳಿ, ಸತತವಾಗಿ ದಾಳಿಯನ್ನು ಮಾಡ್ತಾನೆ ಇದ್ದಾರೆ. ಇಸ್ರೇಲ್ ದಾಳಿಯಲ್ಲಿ ಈಗಾಗಲೇ 100ಕ್ಕೂ ಹೆಚ್ಚು ಜನರು ಗಂಭೀರವಾದಂತಹ ಗಾಯಗಳಾಗಿವೆ. ಬ್ಯಾಕ್ ಟು ಬ್ಯಾಕ್ ದಾಳಿ ನಡೆಸ್ತಾ ಇದೆ ಇಸ್ರೇಲ್ ಸೇನೆ. ಲೆಬನಾನ್ನ ಬೈರೂತ್ ಮೇಲೂ ಕೂಡ ಡ್ರೋನ್ಗಳ ಸುರಿಮಳೆ ಅಂತಾನೆ ಹೇಳ್ಬೋದು. ಇಸ್ರೇಲ್ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಇನ್ನು ಬಾಗ್ದಾದ್ ವಿಮಾನ ನಿಲ್ದಾಣ ಬಳಿ ಇರುವಂತಹ ಅಮೆರಿಕ ಶಿಬಿರದ ಮೇಲೆ ಡ್ರೋನ್ಗಳು ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ಇರಾಕಿನ ರಾಜಧಾನಿಯ ವಿಮಾನ ನಿಲ್ದಾಣದ ಬಳಿ ಇರುವಂತಹ ಅಮೆರಿಕದ ಶಿಬಿರದ ಮೇಲೆ ಕೂಡ 2 ಡ್ರೋನ್ಗಳನ್ನು ಒಳಗೊಂಡಿರುವಂತಹ ದಾಳಿ ನಡೆದಿದೆ ಎಂದು ಇರಾಕಿ ಭದ್ರತಾ ಮೂಲವೊಂದು ಅಲ್ ಜಜೀರಾಗೆ ತಿಳಿಸಿರುವಂಥದ್ದು. ಹಿಜ್ಬುಲ್ಲಾ ಕೇಂದ್ರ ಸ್ಥಾನಗಳ ಗುರಿಯಾಗಿಸಿಕೊಂಡು ದಾಳಿಯನ್ನ ಏನು ಮಾಡ್ತಾ ಇದೆ. ಇನ್ನೊಂದು ಕಡೆ ಬಾಗ್ದಾದ್ ವಿಮಾನ ನಿಲ್ದಾಣದ ಬಳಿ ಇರುವಂತಹ ಅಮೆರಿಕದ ಶಿಬಿರದ ಮೇಲೆ ಡ್ರೋನ್ಗಳು ದಾಳಿಯನ್ನು ನಡೆಸಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಇಸ್ರೇಲ್ ಅಟ್ಯಾಕ್ನಲ್ಲಿ ಈಗಾಗಲೇ 12ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಇರಾನ್ನ ಡೋರುಡ್ ಪ್ರದೇಶದ ಮೇಲೂ ಸಹಿತ ಡ್ರೋನ್ ದಾಳಿಯನ್ನು ನಡೆಸ್ತಾನೇ ಇದ್ದಾರೆ. ಅಪಾರ್ಟ್ಮೆಂಟ್ಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಇರಾನ್ ಮತ್ತು ಇಸ್ರೇಲ್ ಏನೇ ಈ ರೀತಿಯಾಗಿ ಯುದ್ಧ ಶುರುವಾಗಿದೆ, ಸದ್ಯದ ಮಟ್ಟಿಗೆ ಎಲ್ಲೂ ಕೂಡ ನಿಲ್ಲುವಾಗೆ ಕಾಣ್ತಾ ಇಲ್ಲ. ಸದ್ಯದ ಮಟ್ಟಿಗೆ ಲೆಬನಾನ್ನ ಬೈರೂತ್ ಪ್ರದೇಶ ಏನಿದೆ ಅಲ್ಲಿ ಒಂದು ಸ್ಮಶಾನದ ರೀತಿಯಲ್ಲಿ ವಾತಾವರಣ ಉಂಟಾಗಿರುವಂಥದ್ದು. ಜನರೆಲ್ಲರೂ ಆ ಒಂದು ಪ್ರದೇಶವನ್ನು ಬಿಟ್ಟು ಹೋಗೋದಕ್ಕೆ ಸಿದ್ಧರಾಗಿರುವಂಥದ್ದು. ಎಲ್ಲರೂ ಕೂಡ ಎದ್ದು ಬಿದ್ದು ಓಡ್ತಾ ಇದ್ದಾರೆ. ಆ ಒಂದು ಪ್ರದೇಶದಲ್ಲಿ ಸಿಕ್ಕ ಕಡೆ ಈಗಾಗಲೇ ದಾಳಿಗಳು ನಡೀತಾ ಇರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಈ ರೀತಿಯಾದಂತಹ ದಾಳಿಗಳನ್ನು ಇಸ್ರೇಲ್ ನಡೆಸಿರುವಂಥದ್ದು. ಲೆಬನಾನ್ನ ಬೈರೂತ್ ಮೇಲೆ ಡ್ರೋನ್ಗಳ ಸುರಿಮಳೆ ಅಂತಾನೆ ಹೇಳ್ಬೋದು. ಎಷ್ಟೋ ಅಪಾರ್ಟ್ಮೆಂಟ್ಗಳ ಮೇಲೆ ಈಗಾಗಲೇ ದಾಳಿಗಳನ್ನು ನಡೆಸಿದೆ. ಅಪಾರ್ಟ್ಮೆಂಟ್ಗಳು ಛಿದ್ರವಾಗಿರುವಂಥದ್ದು ಮತ್ತು ಸಾಕಷ್ಟು ಜನರಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನರ ಬಲಿಯಾಗಿರುವಂಥದ್ದು. ಇದೆಲ್ಲದರ ನಡುವೆ ಈಗ 100ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯಗಳು ಕೂಡ ಆಗಿರುವಂಥದ್ದು. ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್ ಸೇನೆ. ಲೆಬನಾನ್ನ ಬೈರೂತ್ ಮೇಲೆ ಡ್ರೋನ್ಗಳ ಸುರಿಮಳೆ ಅಂತಾನೆ ಹೇಳ್ಬೋದು. ಇಸ್ರೇಲ್ ಸೇನೆ ಮಾತ್ರ ಸುಮ್ಮನೆ ಕೂರ್ತಾ ಇಲ್ಲ. ಇಲ್ಲಿ ಲೆಬನಾನ್ನ ಬೈರೂತ್ ಪ್ರದೇಶದ ಮೇಲೆ ಕಂಟಿನ್ಯೂಸ್ ಆಗಿ ಇಲ್ಲಿ ದಾಳಿಯನ್ನು ಮಾಡ್ತಾನೆ ಇದೆ. ಇದರಿಂದಾಗಿ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಪ್ರದೇಶ ಎಲ್ಲ ಕೂಡ ಸದ್ಯದ ಮಟ್ಟಿಗೆ ಸ್ಮಶಾನದ ರೀತಿಯಲ್ಲಿ ಕಾಣ್ತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ದಾಳಿ ನಡೆದಿರುವಂಥದ್ದು ಮತ್ತು ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಈ ರೀತಿಯಾದಂತಹ ಒಂದು ಮಹಾಸ್ಫೋಟ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಏನು ಯುದ್ಧ ನಡೀತಾ ಇದೆ ಇದು ಸದ್ಯದ ಮಟ್ಟಿಗೆ ಎಲ್ಲೂ ಕೂಡ ನಿಲ್ಲುವಂತೆ ಕಾಣ್ತಾ ಇಲ್ಲ. ಲೆಬನಾನ್ನ ಬೈರೂತ್ ಪ್ರದೇಶದ ಜನರಿಗಂತೂ ಏನು ಮಾಡಬೇಕು ಅಂತ ಗೊತ್ತಾಗದೆ ಪ್ರದೇಶವನ್ನೇ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಬೇರೆ ನಗರಗಳಿಗೆ ಹೋಗ್ತಾ ಇರುವಂಥದ್ದು. ಆ ಒಂದು ಪ್ರದೇಶದಲ್ಲಿ ಇರುವುದು ಸದ್ಯದ ಮಟ್ಟಿಗೆ ಸೇಫ್ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರದೇಶವನ್ನು ತೊರಿತಾ ಇದ್ದಾರೆ. ಇರಾನ್ನ ಭೀಕರ ದಾಳಿಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಸಹಿತ ಈಗಾಗಲೇ ದಾಳಿ ನಿಲ್ಲಿಸುವಂತೆ 12ಕ್ಕೂ ಹೆಚ್ಚು ಪ್ರದೇಶಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ತೈಲ ಘಟಕಗಳ ಮೇಲೆ ದಾಳಿ ಮಾಡುತ್ತಿರುವಂತಹ ಇರಾನ್ ಅಮೆರಿಕ ಮಿತ್ರ ರಾಷ್ಟ್ರಗಳಿಗೆ ದೊಡ್ಡ ಆರ್ಥಿಕ ಹೊಡೆತ ಬೀಳುವಂಥದ್ದು. ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಮಹತ್ವದ ಮೀಟಿಂಗ್ ಅನ್ನು ಮಾಡುತ್ತಿದ್ದಾರೆ. ಕತಾರ್, ಅಜರ್ಬೈಜಾನ್ ಮತ್ತು ಬಹ್ರೇನ್, ಈಜಿಪ್ಟ್, ಜೋರ್ಡನ್ಗಳಲ್ಲಿ ಕೂಡ ಮತ್ತು ಕುವೈತ್, ಲೆಬನಾನ್, ಪಾಕಿಸ್ತಾನ ಆಗಿರ್ಬೋದು, ಸೌದಿ ಅರೇಬಿಯಾ, ಟರ್ಕಿ ಹೀಗೆ ದಾಳಿಯನ್ನು ನಿಲ್ಲಿಸುವಂತೆ 12ಕ್ಕೂ ಹೆಚ್ಚು ದೇಶಗಳು ಮನವಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅಮೆರಿಕದ ವಾಯುನೆಲೆ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಇರಾನ್. ಬಾಗ್ದಾದ್ ವಿಮಾನ ನಿಲ್ದಾಣ ಬಳಿಯೂ ಕೂಡ ರಾಯಭಾರ ಕಚೇರಿಯ ಮೇಲೆ ಈಗಾಗಲೇ ದಾಳಿಯನ್ನು ಮಾಡಿರುವಂಥದ್ದು. ಅಮೆರಿಕದ ಮಿಲಿಟರಿ ಶಿಬಿರದ ಮೇಲೆ ಡ್ರೋನ್ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಕ್ಷಣಕ್ಕೂ ಕೂಡ ದಾಳಿ ತೀವ್ರಗೊಳಿಸ್ತಾ ಇರುವಂಥದ್ದು ಇರಾನ್.
ಇರಾನ್ ಭೀಕರ ದಾಳಿಗೆ ಕೊಲ್ಲಿ ರಾಷ್ಟ್ರಗಳು ವಿಲವಿಲ ಅಂತ ಇದ್ದಾವೆ. ಬಾಗ್ದಾದ್ನ ವಿಮಾನ ನಿಲ್ದಾಣದ ಬಳಿ ಇರುವಂತಹ ಅಮೆರಿಕದ ಶಿಬಿರದ ಮೇಲೂ ಕೂಡ ಈಗಾಗಲೇ ಇರಾನ್ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಇರಾಕಿನ ರಾಜಧಾನಿಯ ವಿಮಾನ ನಿಲ್ದಾಣದ ಬಳಿ ಇರುವಂತಹ ಅಮೆರಿಕದ ಶಿಬಿರದ ಮೇಲೆ 2 ಡ್ರೋನ್ಗಳನ್ನು ಒಳಗೊಂಡು ದಾಳಿಯನ್ನು ನಡೆಸ್ತಾ ಇದೆ. ಭದ್ರತಾ ಮೂಲವೊಂದು ಅಲ್ ಜಜೀರಾಗೆ ತಿಳಿಸಿರುವಂಥದ್ದು. ಇನ್ನು ಕತಾರ್ ಆಗಿರ್ಬೋದು, ಹೀಗೆ 12 ರಾಷ್ಟ್ರಗಳು ಎಲ್ಲರೂ ಸೇರಿಕೊಂಡು ಸದ್ಯದ ಮಟ್ಟಿಗೆ ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂತಹ ರೀತಿಯಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ದಾಳಿ ನಿಲ್ಲಿಸುವಂತೆ 12ಕ್ಕೂ ಹೆಚ್ಚು ದೇಶಗಳು ಮನವಿಯನ್ನು ಮಾಡ್ಕೊಳ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕ ವಾಯುನೆಲೆ ಮೇಲೆ ದಾಳಿ ಕೂಡ ನಡೆಸ್ತಾ ಇದೆ. ಬಾಗ್ದಾದ್ ವಿಮಾನ ನಿಲ್ದಾಣದ ಬಳಿಯೂ ಕೂಡ ರಾಯಭಾರಿ ಕಚೇರಿಯ ಮೇಲೂ ಕೂಡ ಈಗಾಗಲೇ ದಾಳಿ ನಡೆದಿರುವಂಥದ್ದು. ಮುಖ್ಯವಾಗಿ ಇರಾನ್ ಸಹಿತ ಇಲ್ಲಿ ಎಷ್ಟೇ ಹೊಡೆತ ತಿಂದರೂ ಸಹಿತ ಇರಾನ್ ಸುಮ್ಮನೆ ಕೂರ್ತಾ ಇಲ್ಲ. ಇರಾನ್ ಅಮೆರಿಕದ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. ಮುಖ್ಯವಾಗಿ ಗಲ್ಫ್ ರಾಷ್ಟ್ರಗಳ ಮೇಲೆ, ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಎಲ್ಲ ರಾಷ್ಟ್ರಗಳ ಮೇಲೆ ಕಂಟಿನ್ಯೂಸ್ ಆಗಿ ದಾಳಿಯನ್ನು ಮಾಡ್ತಾ ಇದೆ. ಮತ್ತು ತೈಲ ಘಟಕಗಳ ಮೇಲೂ ಕೂಡ ದಾಳಿ ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ಆತಂಕ ತಂದಿರುವಂಥದ್ದು. ಸೊ ಎಲ್ಲ ರಾಷ್ಟ್ರಗಳು 12 ರಾಷ್ಟ್ರಗಳು ಸೇರಿಕೊಂಡು ಈಗ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಸದ್ಯದ ಮಟ್ಟಿಗೆ ದಾಳಿಗಳನ್ನು ಮಾಡಬೇಡಿ ಅನ್ನುವಂತಹ ರೀತಿಯಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕತಾರ್ ಆಗಿರ್ಬೋದು, ಅಜರ್ಬೈಜಾನ್ ಆಗಿರ್ಬೋದು, ಬಹ್ರಾನ್ ಮತ್ತು ಈಜಿಪ್ಟ್, ಜೋರ್ಡಾನ್ ಆಗಿರ್ಬೋದು, ಕುವೈತ್, ಲೆಬನಾನ್ ಮತ್ತು ಪಾಕಿಸ್ತಾನ್, ಸೌದಿ ಅರೇಬಿಯಾ, ಟರ್ಕಿ, ಹೀಗೆ 12 ರಾಷ್ಟ್ರಗಳು, ಎಲ್ಲ ದೇಶಗಳು ಸಹಿತ ಇಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ದಾಳಿಯನ್ನು ನಿಲ್ಲಿಸುವಂತೆ 12 ದೇಶಗಳು ಇಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದೆ. ಮುಖ್ಯವಾಗಿ ಇರಾನ್ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ತಾ ಇಲ್ಲ. ಇರಾನ್ನ ಸರ್ವೋಚ್ಚ ನಾಯಕ ಈಗಾಗಲೇ ಖಮೇನಿ ಹತ್ಯೆ ಆದರು. ಎಷ್ಟೇ ಜನರು ಪ್ರಾಣ ಹೋದರೂ ಸಹಿತ ಇರಾನಿನ ದ್ವೇಷ ಮಾತ್ರ ಇಲ್ಲಿ ಮುಕ್ತಾಯವಾಗ್ತಾ ಇಲ್ಲ. ಇರಾನು ಇನ್ನೂ ಪ್ರತೀಕಾರದ ದಾಳಿಯನ್ನು ಮಾಡೋದಕ್ಕೆ ಮುಂದೆ ಹೋಗ್ತಾ ಇದೆ. ಇನ್ನು ಇರಾನ್ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿ ಸುಮ್ಮನೆ ಕೂರುವ ಹಾಗೆ ಕಾಣ್ತಾ ಇಲ್ಲ. ಇರಾನ್ನ ಏನು ಒಂದು ಯುದ್ಧ ಏನು ನಡೀತಾ ಇದೆ, ಇರಾನ್ನ ದಾಳಿಗೆ ಎಲ್ಲ ರಾಷ್ಟ್ರಗಳು ಕೂಡ ಇಲ್ಲಿ ಬೆಚ್ಚಿ ಬಿದ್ದಿರುವಂಥದ್ದು. ಮುಖ್ಯವಾಗಿ 12 ದೇಶಗಳು ಈಗಾಗಲೇ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾವೆ. ಈ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲೂ ಸಹಿತ ಇರಾನ್ ಅಮೆರಿಕದ ವಾಯುನೆಲೆಗಳ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಮುಖ್ಯವಾಗಿ ತೈಲ ಘಟಕದ ಮೇಲೆ ಇಲ್ಲಿ ದಾಳಿಯನ್ನು ಮಾಡ್ತಾ ಇರುವಂಥದ್ದು ತುಂಬ ಆತಂಕಕಾರಿಯಾಗಿರುವಂಥದ್ದು. ಇನ್ನೊಂದು ಕಡೆ ಲೆಬನಾನ್ನಲ್ಲಿರುವಂತಹ ಜನಗಳು ಕೂಡ ಈಗಾಗಲೇ ಪ್ರದೇಶವನ್ನು ತೊರಿತಾ ಇದ್ದಾರೆ. ಇಲ್ಲಿ 12 ದೇಶಗಳು ಏನಿದ್ದಾವೆ ಎಲ್ಲರೂ ಸಹಿತ ಇಲ್ಲಿ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಸದ್ಯದ ಮಟ್ಟಿಗೆ ಯಾರೂ ಕೂಡ ದಾಳಿಯನ್ನು ಮಾಡಬೇಡಿ, ತೈಲ ಘಟಕಗಳ ಮೇಲೆ ದಾಳಿ ಮಾಡ್ತಿದ್ದಾರೆ ಇರಾನ್ನವರು. ಅಮೆರಿಕ ಮಿತ್ರ ರಾಷ್ಟ್ರಗಳಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಆರ್ಥಿಕ ಹೊಡೆತ ಬಿದ್ದಿರುವಂಥದ್ದು.